ನಾನೇ ಕಟ್ಟಿದ್ದೇನ್ರಿ, ನಾನೇ ಸ್ನಾನ ಮೂರ್ತಿ ಮಾಡಿರ್ತ ನಿಂತ ಬಾಸಿ ಕೆಲ್ಸ ಬಳಿ ಹಾಕಿ ಪಾಶಿ ಹಾಕ ಹೊರಳಿದ್ವಿ ಅಡ್ಡ ಹಾಕಿದ್ರೆ ಕಣ್ಣು ಹೋಗ್ಬೇಕು. ಎಷ್ಟು ಕಷ್ಟ ನಾನು ಕರ್ಕೋ ಆ ಹೊಗಳ್ತಾ ಇದ್ದಾನೆ ಮೂರ್ತಿ ನಿಂತ ಇಂಥ ಅದ್ವಿತೀಯ ಮೂರ್ತಿಕ ಅದ್ವಿತೀಯ ಶಿಲ್ಪಿ. ಇಂಥ ಶಿಲ್ಪಿ ಆ ಜಗತ್ತೇ ನೋಡಿಲ್ಲ. ಅವನ್ ಕಂಡ್ರ ಸನ್ಮಾನ ಮಾಡ್ಬೇಕು ಅನಿಸುತ್ತ, ಅವನ್ ಕಂಡ್ರ ಸತ್ಕಾರ ಮಾಡ್ಬೇಕಂತ ಅನ್ಸುತ್ತ. ಆದ್ರೆ ಅವ್ನು ಎಲ್ಲಿ ಹುಡುಕಾಡಬೇಕು ಅಷ್ಟೇ ಅಂದ ನೋಡಿ. ಎದ್ದು ಬಿಟ್ಟು ನಾನು ಮಾಡೇನು. ಯಾವಾಗ ಎದ್ದ ಪಾಶ ಹಾಕಿ ನಡಿ. ಅದಕ್ಕ ನಾನಂತ ಬಂತು, ನಿನ್ ಸಾವು ಬಂತು. ಅದೇ ನಿಜವಾದ ಸಾವು ಅಂತ. ನಾನು ಅಹಂಕಾರ ಬಂತು, ಅದೇ ನಿಜವಾದ ಸಾವು ಅಂತ. ಅದಕ್ಕದು ಹೋಗ್ಬೇಕಾದ್ರ ಮಾಡಿ ಮರಿಬೇಕು, ಕೊಟ್ಟು ಮರಿಬೇಕು. ಅದನ್ನ ಕೊಟ್ಟು ಮರಿತೀವಿ. ಕೊಡ್ಬೇಕಾದ್ರೆ ಹೆಸರು ಬರ್ಸಿ ಕೊಡ್ತೀವಿ. ಒಂದು ಬಟ್ಲ ಕೊಡ್ಬೇಕಾದ್ರೆ ಮದುವೆ ರಾಮಪ್ಪ ಬಸಪ್ಪ ಪ್ರಸಾದ್ ಹಾಗೆ ಏನೇ ಕೊಡ್ಬೇಕಾದ್ರೆ ನೋಡ್ರಿ ಹೆಸರು ಬರ್ಸಿ ಕೊಡು. ಯಾಕೆ ನಾನು ಕೊಟ್ಟು ಗೊತ್ತಾಗುತ್ತಲ್ಲ. ಒಂದು ಮಠ ಇತ್ತು. ಆ ಮಠಕ್ಕೆ ಫ್ಯಾನ್ ಇರಲಿಲ್ಲ. ಯಾರು ಗೊತ್ತಿರಲಿಲ್ಲ, ಫ್ಯಾನ್ ಇರಲಿಲ್ಲ ಮಠದಾಗ. ಭಕ್ತರು ಗುರುಗಳು ಜಾಸ್ತಿಯಾಗಿ ಹಿಂಗ ಕೂಸ್ತನಾಗನ ಕೂತ್ಕೊಳ್ತಿದ್ರು. ಸೆಕೆ ಭಾಳ ಆಗ್ತಿತ್ತು. ಅದೇನು ಮಾಡೋದು, ಫ್ಯಾನ್ ತರಗಾಗ್ತಿಲ್ಲ ಮಠದಾಗ. ಒಬ್ಬ ಭಕ್ತ ಒಂದು ಫ್ಯಾನ ದಾನದ ಕೊಟ್ಟ ಮಠಕ್ಕೆ. ದಾನ ಕೊಡೋರು ಏನು ಮಾಡಿದ, ಆ ಫ್ಯಾನಿಗೆ ನೀರು ಇರ್ತಾವಲ್ಲ, ಏನು ರೆಕ್ಕೆ, ಆ 3 ರೆಕ್ಕಿ ಮ್ಯಾಗ ತನ್ನ ಹೆಸರು ಭಟ್ಟಾಕ್ಷರ ಬರ್ತಾನೆ. ಕೆಂಪಕ್ಷರ ತನ್ನ ಹೆಸರು ಬರ್ತಾನ, ಉದ್ದ ಹೆಸರು ಭಟ್ಟಾಕ್ಷರ ಬರ್ತಾನ. ಮಠಕ್ಕೆ ದಾನ ಕೊಡ್ತಾನೆ. ಗುರುಗಳು ಭಾಳ ಖುಷಿ ಆಯ್ತು. ಒಬ್ಬರೇ ಭಕ್ತ ಸಿಕ್ಕಲ್ಲ, ನನ್ನ ಕಷ್ಟ ಮಾಡಾಕೆ ಅಂತಂದ ಭಕ್ತರು ಮುಂದೆ ಕುಂತಾರ. ಗುರುಗಳು ಖುಷಿ ಕುಂತಾರ, ಚರ್ಚೆ ಮಾಡ್ತಾ ಇದ್ದಾರೆ. ಫ್ಯಾನ್ ಚೆನ್ನಾಗ್ಯದ, ಗಾಳಿ ಎಲ್ಲರಿಗೂ ಚಂದ ಗಾಳಿ ಬೀಸ್ತಾ ಅದ. ಓಡ್ಕೊಂಡು ಬಂದ ಕೊಟ್ಟ ಫ್ಯಾನ್ ಬಂದ್ ಮಾಡಿ ಗುರುಗಳಂತಂದ. ಯಾಕೆ ಬಂದ್ ಮಾಡ್ಬೇಕಂತ. ಅದು ಚಾಲು ಇತ್ತಂದ್ರೆ ನನ್ನ ಹೆಸರು ಕಾಣಂಗಿಲ್ಲ, ಬಂದ್ ಮಾಡ್ರಂತ. ಅವನೇ ಬಂದು ಬಂದಂಗ ಅದು ನಿಂತು ಕಾಣ್ ನೋಡ್ರಿಲ್ಲ ಹೋದ್ರ ಅಲ್ಲೊಂದು ನಿಂತ್ಕೊಂಡು ಅದು ಚಾಲು ಆದ್ರೆ ನನ್ನ ಹೆಸರು ಕಾಣಂಗಿಲ್ಲ. ಅದು ಚಾಲು ಮಾಡ್ಕೊಬಿಡ ನಾವು ಫ್ಯಾನ್ ಮಾಡಿದ. ನಮ್ಮದು ಹಿಂಗೆ ನಮ್ಮದು ಕೊಡವಾಗ ದೊಡ್ಡ ಅಕ್ಷರ ಬರುತ್ತೆ. ಅದಕ್ಕೆ ಅವ್ರು ಹೇಳ್ತಾರ, ಮಾಡಿ ಮರಿಬೇಕು, ಪಟ್ಟು ಮರಿಬೇಕು, ಅಹಂಕಾರ ನಷ್ಟ ಆಗ್ತದೆ. ಇದು ಮೊದಲನೇ ಸೂತ್ರ. ಎರಡನೇ ಸೂತ್ರ, ಎಲ್ಲವನ್ನ ಮಾಡಿ ಇದು ಭಗವಂತನ ಕೃಪೆಯಿಂದ ಆಗ್ಯದ, ತಂದೆ ತಾಯಿ ಆಶೀರ್ವಾದದಿಂದ ಆಗ್ಯದ ಅಂತ ಭಾವ ನಿಮ್ಮೊಳಗೆ ಬರಬೇಕು. ಭಗವಂತನ ಕೃಪೆಯಿಂದ ಆಗ್ಯದ, ತಂದೆ ತಾಯಿ ಕೃಪೆಯಿಂದ ಆಗ್ಯದ. ಈಗ ಸಣ್ಣ ಮಗು ಕುಟ್ರ ಹೊಡಿತಿರ್ತಾನೆ ಗಾಡಿ ಅಂದ್ರೆ ಅಪ್ಪ ಹೊಡಿತಿರ್ತಾನ, ಮುಂದೆ ಕುಂತಿರ್ತಾನ. 4 ವರ್ಷದವ 5 ವರ್ಷ ಹುಡುಗ ಅವ 100 ಬಿಟ್ಟಿರ್ತಾನೆ. ಅವನು ಹೆಂಗ ನೋಡ್ತಿರ್ತಾನ, ಅವಾಗ ತಾನೇ ಹೊಡೆಕಂತ ನೋಡ್ತಿರ್ತಾನ. ಎಲ್ಲ ಕಡೆ ನೋಡ್ತಿರ್ತಾನೆ. ನಾನು ಹೊಡೆದ ತಿಳ್ಕೊಂಡಿರ್ತಾನ. ಅದು ಯಾರು ಹೊಡಿತಿರ್ತಾರ, ಅವ್ರಕ್ಕ ಹೊಡಿತಿರ್ತಾನ. ಹಂಗ ನಾವೇನು ತಿಳ್ಕೊಂಡಿರ್ತೀವಿ, ಎಲ್ಲ ನಾನಾ ಮಾಡೋದನ್ನ ತಿಳ್ಕೊಂಡಿರ್ತೀವಿ. ಒಮ್ಮೆ ಹಲ್ಲಿ ಒಳಗೆ ಮದುವೆ ಮಾಡಿರ್ತೀವಿ. ಹಲ್ಲಿ ಆಗ ಅವ್ರು ಲಗ್ನ ಪತ್ರ ಪ್ರಿಂಟ್ ಮಾಡಿದ್ವಿ. ಹಲ್ಲಿ ಹೋಗಿ ನೀನು ಅವು ಮತ್ತು ಮನೆ ಕೂಡ ಹೋಗ್ಬೇಕಲ್ಲ. ಮಟ್ಟ ಮೇಲೆ ಯಾರು ಕೊಡಬೇಕು, ಈ ಅರಮನೆ ಹಳ್ಳಿ ಇತ್ತು ಅದು ಕೊಡ್ಬೇಕು ನೋಡಿ. ಎಲ್ಲ ಹಳ್ಳಿ ಇತ್ತು, ಅರಮನೆ ಪಾಲು ಹಳ್ಳಿ. ಒಂದು ಮತ್ತು ನಮ್ಮ ಮಗನ ಮದುವೆ ಇತ್ತು, ಇಂಥ ಕಲ್ಯಾಣ ಅಂತ ಕಟ್ಟಾಗ ಅದಕ್ಕೆ ಅವ್ರು ಬರಬೇಕು. ಏನಂಗೆ ಬರೋಕ್ಕಾಗಲ್ಲ ಅಂತ ಅರಮನೆ ಹಳ್ಳಿ. ಯಾಕೆ ಬರೋಕ್ಕಾಗಲ್ಲ, ನಾ ಬನ್ನಿ ಅಂದ್ರೆ ಈ ಅರಮನೆ ಹೊತ್ತು ಇರ್ಬೇಕಂತ. ಅರಮನೆ ಹೊತ್ಕೊಂಡು ನಿಂತಿದ್ದೆ ನಾನು ಬನ್ನಿ ಅಂದ್ರೆ ಅರಮನೆ. ನಮಗೂ ಹಂಗ ಅನ್ಸುತ್ತೆ ಅನ್ಸಂಗಿಲ್ಲ. ನಾವು ಊರಿಗೆ ಹೋಗಿದ್ರೆ ಇವ್ರು ಎಲ್ಲ ಮಾಡ್ತಿರ್ತಾರೆ ಅನ್ಸಂಗಿಲ್ಲ. ಹಂಗ ಒಳಗೆ ಅನಿಸುತ್ತಾರೆ. ನಾ ಇಲ್ಲಂದ್ರೆ ಗತಿ ಏನು.
ಆದ್ರೆ ಯಾರು ಇಲ್ಲದೆ ಇದ್ರು ಕೂಡ ಯಾವುದೂ ನಿಲ್ಲಂಗಿಲ್ಲ ಇಲ್ಲ. ಹತ್ತು ಸತ್ರ ನಿಮ್ಗೇನು ಗೊತ್ತಿಲ್ಲ ಗೊತ್ತಿಲ್ಲ. ಹತ್ತು ಸತ್ರ ಅಮಾವಾಸ್ಯೆ ನಿಲ್ಲಂಗಿಲ್ಲ, ಇಲ್ಲಿ ಯಾವುದೂ ನಿಲ್ಲಂಗಿಲ್ಲ, ನಡೀತಾನೆ ಇರ್ತದೆ. ನಮ್ಮ ಅಹಂಕಾರದು ನಾ ಇಲ್ಲದೆ ಇದ್ರೆ ಈ ಜಗತ್ತು ನಡೆಯಂಗಿಲ್ಲ, ಈ ಮಣ್ಣು ನಡೆಯಂಗಿಲ್ಲ, ನನ್ನ ಮೇಲೆ ಡಿಪೆಂಡ್ ಅದ, ನಾ ಇದೇನಂದ್ರೆ ನಡೆದದ. ಇದು ಅಹಂಕಾರಕ್ಕೆ ಹೋಗಬೇಕು. ಅದು ನಡೆದಲ್ಲ, ಭಗವಂತ ಕೃಪೆಯಲ್ಲಿ ನಡೀತದ. ಹಂಗೆ ನೀನು ಹುಟ್ಟೋದಕ್ಕಿಂತ ಮುಂಚೆ ಜಗತ್ತು ನಡೆದಿತ್ತು, ನೀ ಸತ್ತ ನಂತರ ಜಗತ್ತು ನಡೀತದೆ. ಈಗ ಒಂದ್ರ ಮುಂದೆ ಒಂದು ಪೂಜೆಗೆ ಎಷ್ಟು? 10. 2 ಇಟ್ರೆ 100, 3 ಇಟ್ರೆ 4 ಇಟ್ರೆ 5 ಇಟ್ರೆ ಲಕ್ಷ. 1 ತೆಗೆದ್ರೆ 5 ಬೆಲೆ ಇಲ್ಲ. ಯಾವಾಗಲೂ ಭಗವಂತ ಕೃಪೆಯನ್ನು ತೆಗೆದು ಹಾಕ್ತೀರಿ, ನಿಮ್ಗೆ ಬೆಲೆ ಇಲ್ಲ. ಭಗವಂತ ಕೃಪೆ ಇದ್ರೆ ನಮ್ಗೆ ಬೆಲೆ ಅದ. ಇದನ್ನ ನಾವು ತಿಳ್ಕೋಬೇಕು. ಇಲ್ಲ ನನ್ನಿಂದ ಆಗ್ತದ ಅಂತ ತೆಗೆದು ಹಾಕಬೇಕು. ಭಗವಂತ ಕೃಪೆಯಿಂದ ಆಗ್ತದಂತ ನಮ್ಮಲ್ಲೇ ಭಾವ ಬರಬೇಕು. ಸ್ವಲ್ಪ ಜನ ಮಾಡೋ ಜನ ಹೊಗಳ್ತಾರೆ, ಹೊಗಳಂಗಿಲ್ಲ. ಬಸವನರು ಬಂದು ಅಕ್ಕ ಮಹಾದೇವಿ ಬರ್ತಾರೆ ಕಲ್ಯಾಣಕ್ಕ, ಬಂದು ಬಸವನವ್ರು ನೋಡ್ತಾರ. ನೋಡಿದ ತಕ್ಷಣ ಏನು ಅನ್ಸುತ್ತ? ಅವ್ರ ವಿನಯ, ಅವರ ಪ್ರೇಮ, ಅವರ ಕಿಂಕರತ್ವ, ಅವರ ಸರಳತೆ, ಅವ್ರ ಹೃದಯ ವೈಶಾಲ್ಯತೆ ನೋಡಿ, ಅವ್ರ ಮುಖ, ಆ ಮುಖದಲ್ಲಿ ಪ್ರೇಮ ನೋಡಿ ಅಕ್ಕ ಮಹಾದೇವಿ ಅನ್ಸುತ್ತ, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು. ಹಂಗ ಭಾವ ಬರಕ್ಕೆ ಚಲೋ ಆಗ್ತದೆ. ನಿಮ್ಗೆ ಅನ್ಸಂಗಿಲ್ಲ? ಈ ಸಿದ್ದೇಶ್ವರಪ್ಪ ನೋಡಿದ್ರೆ ನಿಮ್ಗೆ ಏನು ಗೊತ್ತು? ಏನು ಅನಿಸ್ತಿತ್ತು? ನಡೆದಾಡುವ ದೇವರ ಅನಿಸ್ತಿತ್ತಿಲ್ಲ. ಈಗ ತುಮಕೂರಿನ ಶಕ್ತಿಯಿಂದ ಸಾಂಗ್ಗಳು ನೋಡಿದ್ರೆ ಏನು ಅನಿಸ್ತಿತ್ತು? ಈಗ ವಿರಕ್ತಿ ಮಾಡಿದ ಅಪ್ಪಗಳು ನೋಡಿದ್ರೆ ಏನು ಅನಿಸ್ತಿತ್ತು ನಿಮ್ಗೆ? ನಡೆದಾಡೋ ದೇವರ ಅನಿಸ್ತಿತ್ತಿಲ್ಲ. ಹಾಗೆ ಅಕ್ಕ ಮಹಾದೇವಿಗೆ ಬಸವಣ್ಣವ್ರು ನೋಡಿದ ತಕ್ಷಣ ಈ ಭಾವ ಬರ್ತದ. ಮಡಿವಾಳ ಮಾಚಿದೇವರು ಬರ್ತಾರ, ಅವ್ರು ನೋಡ್ತಾರೆ ಬಸವಣ್ಣವರನ್ನ. ಅವ್ರು ನೋಡಿ ಏನ್ ಸುತ್ತ, ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ಸುಲಾಭ ಸಿದ್ದರಾಮೇಶ್ವರ ಬರ್ತಾರ. ಅವ್ರಂತಾರ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ಪ್ರತುದೀಶ ಕರ್ತೃಶಕ್ಕೆ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟರು ಬಸವಣ್ಣನಯ್ಯ. ಅಲ್ಲಂದ್ರಂತೂ ಸಂಗಣ ಬಸವಣ್ಣ ನನಗೆಯೂ ಗುರು, ನಿಮಗೆಯೂ ಗುರು, ಜಗಕ್ಕೆಲ್ಲಕ್ಕೆ ಗುರು ಕಾಣ ಈಶ್ವರ ಅಂತ ಸ್ವತಃ ಅಲ್ಲಂದ್ರಂತಾರ. ಇಷ್ಟೆಲ್ಲ ಹೊಗಳುವಾಗ ಬಸವಣ್ಣರಂತಾರ, ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಮಗೆ ಯಾರಾದ್ರೂ ಹುಡುಗರಂದ್ರೆ ನಮ್ಮ ಕಾಲು ಹಿಂಗಾಗ್ತದೆ. ನಾನು ಏನ್ ತಿಳ್ಕೊಂಡೆ ನಿಮಗೆ ಹೇಗಿಲ್ಲ. ಆದ್ರೆ ಬಸವಣ್ಣವರಿಗೆ ಇವರೆಲ್ಲ ಕೊಂಡಾಡ್ತಿರುವಾಗ ಅವ್ರಂತಾರ, ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೀತಾರ. ಅವಾಗ ಅವರಂತ ಬಸವಣ್ಣ ಅಂತಾರ, ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲ ಪುರಾತನ ನೆರೆದು ಭಕ್ತಿ ಭಿಕ್ಷೆ ನಿಕ್ಕಲು ಎನ್ನ ಪಾತ್ರ ತುಂಬಿಟ್ಟು ನೋಡಕ್ ಕೂಡಲ ಸಂಗಮ ದೇವ. ಅವರಂತಾರ, ಮುಗಿದ ಕೈ ಬಾಗಿಲು ತಲೆಯಾಗಿರಿಸಿ ಕೂಡಲ ಸಂಗಮ ದೇವ. ಆ ವಿನಯ, ಆ ಸರಳತೆ ನಿಮ್ಮ ಅಹಂಕಾರವನ್ನು ನಷ್ಟ ಮಾಡುತ್ತದೆ. ಆ ಭಾವ ನಮ್ಮಲ್ಲೇ ಬರಬೇಕು. ನಾನು ಸಣ್ಣ, ಸರಳತೆ. ನೀವೆಷ್ಟು ಶ್ರೀಮಂತ ಆಗ್ತಾ ಹೋಗ್ತೀರಾ ಅಷ್ಟು ಸರಳತೆ ಬರಬೇಕು. ನೀವೆಷ್ಟು ಪಾಂಡಿತ್ಯವನ್ನು ಹೊಂದಮ್ಯಾಗ ಹೋಗ್ತೀರಾ ಅಷ್ಟು ಸರಳತೆ ಬರಬೇಕು. ನಮ್ದಂಗೆ ಆಗಂಗಿಲ್ಲ. ದೊಡ್ಡವರು ಆದಂಗ ನಮ್ಮ ಲೆವೆಲೇ ಬೇರೆ, ನಮ್ಮ ಸರ್ಕಲೇ ಬೇರೆ. ನಾವು ಮಾತಾಡೋ ಜನರು ನಮ್ಮ ಇದನ್ನು ನೋಡ್ತೀವಿ, ಲೆವೆಲ್ ನೋಡ್ತೀವಿ ನಾವು.
ನಮ್ಮ ಲೆವೆಲ್ ಜನರಿಗೆ ಅಷ್ಟೇ ಮಾತಾಡೋದು. ಹಂಗಲ್ಲ, ನೀ ಎಷ್ಟು ಈ ಸೂರ್ಯ ಉದಯವಾದಾಗ ದೊಡ್ಡವ ಕಾಣ್ತಾನ, ಮ್ಯಾಗ ಹೋದಂಗೆ ಹೆಂಗ್ ಕಾಣ್ತಾನ, ಸಣ್ಣವ ಕಾಣ್ತಾನ. ಯಾವುದು ಈಗ ನೀವೆಲ್ಲ ಬಾವಿ ನೀರು ಜಗ್ಗಿರಿ, ಬಾವಿ ನೀರು ಜಗ್ಗಿರಿ, ಹಂಡೆದಾಗಿಂದಲ್ಲ ಬಾವಿಯಾಗ ನೀರು, ಬಾವಿ ನೀರು ಎಟ್ಕೊಂಡು ಜಗತ್ತೀರಿ ಹಾಕ್ತೀರಿ, ಬಾವಿ ನೋಡಿದ್ರೆ ನೋಡಿಲ್ಲ ಕೈ ಕೆಲವು ಜಿಗ್ಯಾರ ನೋಡುವ ಅದಕ್ಕೆ ಗಟ್ಟಿದೆ. ಮತ್ತೆ ನೀವೆಲ್ಲ ಮೊದಲ ಯಾವ ಕೊಡ ಜಗ್ತಿದ್ರಿ? ತಾಮ್ರ ಕೊಡ, ಹಿತ್ತಾಳೆ ಕೊಡ. ನಾವು ಹಿತ್ತಾಳೆ ಕೊಡ ಜಗ್ಗಿವಿ. ಗುರುಗಳು ಶೋ ಮಾಡಬೇಕಾದ್ರೆ ಹಿತ್ತಾಳೆ ಕೊಡ ಬೆಳಿಗ್ಗೆ 15 ಕೊಡ, ಮಧ್ಯಾಹ್ನ 15 ಕೊಡ, ಸಾಯಂಕಾಲ 15 ಕೊಡ. ಆ ಹಿತ್ತಾಳೆ ಕೊಡ ತಾಮ್ರ ಕೊಡ ನೀವು ಅದಕ್ಕೆ ಹಗ್ಗ ಕಟ್ಟಿ ಬಾವ್ಯಾಗ ಬಿಡ್ತೀವಿ. ಬಾವ್ಯಾಗ ಬಿಟ್ಟ ತಕ್ಷಣ ನೀರು ಹಚ್ಚಿದ ತಕ್ಷಣ ಕೊಡ ಏನಾಗ್ತಿತ್ತು? ಕೊಡ ಬಾಗ್ತಿತ್ತು. ಯಾವಾಗ ಕೊಡ ಬಾಗ್ತಿತ್ತು ಒಳಗೆ ನೀರ ಹೋಗ್ತಿತ್ತು. ಅದ ಒಂದು ಪ್ಲಾಸ್ಟಿಕ್ ಕೊಡ ಬಿಡ್ರಿ, ಬಾಗ್ತದ ಚಕ್ರ ನಿಂತ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಿ? ಬಾಗ್ 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 ಎಷ್ಟು ಹೊಡೆದು ಮತ್ತೆ ಹಿಂದೆ ನಿಂತ್ಕೊಳ್ಳಿ. ಅದಕ್ಕೆ ಸುಮ್ಮನೆ ಹೊರಗೆ. ಅದಕ್ಕೆ ಅವರಂತಾರ, ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡದ ಸಂಗಮದೇವ. ಸರಳತೆ ಜೀವನ ಅಷ್ಟು ಸರಳ ಆಗ್ಬೇಕು. ಏನು ಚಾಣಕ್ಯ? ಚಂದ್ರಗುಪ್ತನನ್ನು ತಯಾರು ಮಾಡಿರ್ತಕ್ಕಂಥ ಚಾಣಕ್ಯ ನೀತಿಶಾಸ್ತ್ರ ಅಂತ ಜಗತ್ ಪ್ರಸಿದ್ಧ ಆಗಿದೆ. ವಿದ್ವಾಂಸ. ಭಾರತ ದೇಶ ಅಂತ ಅದ್ಭುತವಾದ ಮೇಧಾವಿಯನ್ನು ಕಂಡಿರ್ತಕ್ಕಂತಹ ವ್ಯಕ್ತಿಯ ಚಾಣಕ್ಯ. ಅಂತ ಚಾಣಕ್ಯನನ್ನ ನೋಡ್ಬೇಕಂತ ಪರದೇಶ ಒಬ್ಬ ರಾಜನ ರಾಯಭಾರಿ ಬರ್ತಾನ ಭಾರತಕ್ಕೆ. ಪಾಟಲಿಪುತ್ರಕ್ಕೆ ಹೋಗ್ತಾನ. ಪಾಟಲಿಪುತ್ರದಲ್ಲಿ ಆತ ಇರ್ತಿದ್ದ. ಅಲ್ಲಿ ಹೋಗಿ ಅಲ್ಲಿ ಅರಮನೆ ಹತ್ರ ಕೇಳ್ತಾನೆ, ಇಲ್ಲಿ ಚಾಣಕ್ಯ ಎಲ್ಲಿರ್ತಾರ? ಅವ್ರಂತಾರ, ಊರು ಹೊರಗೆ ನದಿ ಅದ, ನದಿ ಪಕ್ಕದಾಗ ಗುಡಿಸಲದ, ಗುಡಿಸದಾಗ ಇರ್ತಾರ ಅಂತ ಹೇಳ್ತಾರ. ಅವ್ನು ಗಾಬರಿಯಾಗಿರ್ತಾನೆ. ಅರಮನೆಯಾಗ ಕೆಲಸ ಮಾಡು ಜನಾನೇ ಒಂದು ಮಹಾರಂತ ಮನೆ ಕಟ್ಕೊಂಡಿರ್ತಾರ. ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ಯಾನ, ಒಬ್ಬ ರಾಜನ ನಿರ್ಮಾಣ ಮಾಡ್ಯಾನ. ಮಹಾಮಾತ್ಯ ಆತ ಚಾಣಕ್ಯ. ಆತೊಂದು ಗುಡಿಸದಾಗಿರ್ತಾನ. ಈತಲ್ಲಿ ಹೋಗ್ತಾನ, ಅಲ್ಲಿ ನದಿಯಾಗ ಸ್ನಾನ ಮಾಡಿ ಒಂದು ಟ್ರೈಬಲ್ ಸುತ್ತಕೊಂಡು ನಡ್ಕೋತ ಹೊಂಟಿದ್ದು ಗುಡಿಸದ ಕರೆ. ಈ ರಾಯಭಾರಿ ಹೋದ, ಇಲ್ಲಿ ಚಾಣಕ್ಯ ಎಲ್ಲಿರ್ತಾರ? ಚಾಣಕ್ಯನೇ ಈ ಚಾಣಕ್ಯ ಎಲ್ಲಿರ್ತಾರ? ಅವರಂದ್ರೆ ಇದೇ ಗುಡಿಸದಾಗಿರ್ತಾರ, ಕೊಡ್ರಿ ಈಗ ಬರ್ತಾರ ಅಂತ. ಅವರೇ ಚಾಣಕ್ಯ ಒಳಗೆ ಹೋಗಿ ಲುಂಗಿಸ್ಕೊಂಡು ಮ್ಯಾಗ ಚಡ್ಡೆ ಹಾಕೊಂಡು ಅವರೇ ಬಂದರು.